ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಹೀಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಬೆಳಿಗ್ಗೆ ನಮ್ಮ ಕಿಚನ್ ಕಿಟಕಿ ಓಪನ್ ಮಾಡುವಾಗ ನೋಡಿ ಯಾರು ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ. ನವಿಲು ಬಂದಿದೆ, ತುಂಬಾ ಖುಷಿ ಆಗ್ತದೆ. ನಮ್ಮ ಮನೆಯ ಸುತ್ತಮುತ್ತ ತುಂಬಾ ನವಿಲುಗಳಿದೆ. ಅದರ ನರ್ತನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಸೊ ತುಂಬಾ ಖುಷಿ ಆಗ್ತದೆ. ಬೆಳಿಗ್ಗೆ ಯಾವಾಗಲೂ ಬರ್ತದೆ, ನಾವು ಇದಕ್ಕೆ ತಿಂಡಿ ಹಾಕ್ತೇವೆ ಮತ್ತು ಹೋಗ್ತದೆ. ಮತ್ತು ಬೇರೆ ಗಂಡು ನವಿಲೆಲ್ಲ ಉಂಟು, ಹೆಣ್ಣು ನವಿಲೆಲ್ಲ ತುಂಬ ಉಂಟು ಇಲ್ಲಿ. ನವಿಲುದು ಕತೆ ನೋಡಿದ್ರಲ್ವಾ? ಈಗ ನೋಡಿ ನಮ್ಮ ಮನೆಯ ಮುಂದೆ ಅಂದರೆ ಸಿಟ್ಔಟಲ್ಲಿ ಯಾರು ಮಲಗಿದ್ದಾರೆ ನೋಡಿ. ಸೆಕೆಗೆ ಯಾವ ಆ್ಯಂಗಲಲ್ಲಿ ಮಲಗ್ತಾರೆ ಅಂತೇಳಿ ನಮ್ಮ ಡಿಂಕಿ ಹಾಗೂ ಪಿಂಕಿ. ಈ ರೀತಿ ನಿದ್ರಿಸುವವರನ್ನು ನೀವು ಎಲ್ಲಿಯಾದರೂ ನೋಡಿದರೆ ದಯಮಾಡಿ ಕಮೆಂಟ್ ಹಾಕಿ. ನಮ್ಮ ಬೆಕ್ಕು ಮಲಗಿದ ಸೀನನ್ನು ನೋಡಿ ನಾವೆಲ್ಲರೂ ತುಂಬ ನಕ್ಕು ಬಿಟ್ಟೆವು. ನೀವೆಲ್ಲರೂ ನೋಡಿ ಅಂತೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಇವತ್ತು ನಾವು ಏಡಿ ತೆಗೆದಿದ್ದೀವಿ. ಏಡಿ ನೋಡಿ ಎಷ್ಟು ದೊಡ್ಡದೊಂದು ನೋಡಿದೆ. ಇವತ್ತು ಸುಕ್ಕ ಮಾಡುವಂತ, ಮೊನ್ನೆ ಪದಾರ್ಥ ಮಾಡಿದ್ದು ಏಡಿದ್ದು, ಇವತ್ತು ಸುಕ್ಕ ಮಾಡುವಂತ. ಆದರೆ ಮೊನ್ನೆ ಅವಳೆಲ್ಲ ನಮ್ಮ ಮಿಸಸ್ ತೆಗೆಯುವಾಗ ಅವಳು ಮೆಟ್ಟು ಕತ್ತಿ ಉಪಯೋಗಿಸಿದ್ದು. ನಾನು ಇವತ್ತು ಕತ್ರಿಲಿ ಕಟ್ ಮಾಡ್ತಿದ್ದೆ ನೋಡಿ, ಕತ್ರಿ ಉಪಯೋಗಿಸ್ಕೊಂಡು ಕಟ್ ಮಾಡ್ತಿದ್ದೀನಿ. ಇವತ್ತು ನೋಡಿ ಏಡಿ ಪದಾರ್ಥ ನಾನೇ ಮಾಡಿದ್ದೇನೆ. ಅದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆಲ್ಲ ಕೊಟ್ಟುಕೊಂಡು ಸೂಪರ್ ಆಗಿದೆ ನೋಡಿ ಏಡಿ ಪದಾರ್ಥ. ಇವತ್ತು ಮಿಸಸ್ ಹತ್ರ ನಾನೇ ತೆಗೆದದ್ದು ಏಡಿಯನ್ನು, ಬೇಕು ಅಂತ ತಗೊಂಡು ನಮಗೆ. ನಾನೇ ಮಾಡ್ತೇನೆ, ನೀವು ಮಾಡಬೇಡ ಅಂದುಕೊಂಡು. ಮತ್ತು ನೋಡಿ ಏಡಿ ಪದಾರ್ಥ ಮತ್ತು ಮಾವಿನ ಹಣ್ಣು ಒಳ್ಳೆ ಉಂಟು, ಸ್ವೀಟ್ ಲೋಕಲ್ ಮಾವಿನ ಹಣ್ಣು, ನಮ್ಮ ಮನೆಯದು ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಈಗ ಊಟ ಎಲ್ಲ ಮಾಡುವ. ನೋಡಿ ಫ್ರೆಂಡ್ಸ್, ನಾವು ಮೊನ್ನೆ ತಂದ ಮಾವಿನ ಹಣ್ಣು ಎಲ್ಲ ಹಣ್ಣಾಗಿದೆ ನೋಡಿ. ಇದು ಎಲ್ಲ ನೀವು ಬೈಯೂಲಲ್ಲೆಲ್ಲ ಇಟ್ಟರೆ ರಪ್ಪ ಹಣ್ಣಾಗ್ತದೆ. ನಾವು ಬೈಯೂಲಲ್ಲಿ ಇಟ್ಟಿದ್ವಿ, ಹಾಗೆ ಎಲ್ಲ ಎಂತ ರಪ್ಪ ಹಣ್ಣಾಗಿದೆ. ಬೇಗ ಹಣ್ಣಾಯಿತು. ಅದೇ ಬೇಗ ಹಣ್ಣಾಗಿದೆ, ಎಲ್ಲ ಒಮ್ಮೆಲೆ ಹಣ್ಣಾಯಿತು ನೋಡಿ ಗೈಸ್. ಮಾವಿನ ಹಣ್ಣು ಸಿಹಿ ಉಂಟು, ತುಂಬ ಸ್ವೀಟ್ ಉಂಟು ನೋಡಿ. ಈಗ ಉಂಟು ಫುಲ್ ಮಾಂಸ, ಫುಲ್ ಸ್ವೀಟ್ ಉಂಟು ಮಾತ್ರ. ಚಿನ್ನು 3-4 ತಿಂಗಳು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ಮೇಲೆ ಎಗ್ ಬಾಯ್ಲ್ ಮಾಡಿ ಅದಕ್ಕೆ ಸಾಲ್ಟ್, ಪೆಪ್ಪರ್, ಆನಿಯನ್ ಹಾಕಿ ಈ ರೀತಿ ಮಾಡಿ ಎಲ್ಲರೂ ತಿಂತೇವೆ. ಇದೊಂದು ನಮಗೆ ಹ್ಯಾಬಿಟ್ ಆಗಿದೆ, ಹೆಲ್ತಿಗೆ ಕೂಡ ಬೆಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನೋಡಿ ನಾವಿವತ್ತು ಶಾಪಿಂಗ್ ಹೋಗ್ತಿದ್ದೇವೆ. ಹಾಗೆ ನೋಡಿ ಮಮ್ಮಿ ಅಜ್ಜರಾಗಿ ಬರ್ತಿದ್ದಾರೆ. ಬೇಗ ಬೇಗ ಬನ್ನಿ ಮಮ್ಮಿ. ಹೋಗುದಲ್ಲ, ಯೂಟ್ಯೂಬಿಗೆ ವ್ಲಾಗ್ ಮಾಡ್ಲಿಕ್ಕೆ ಉಂಟು. ಇವರು 3 ಸಹ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಮಮ್ಮಿ ಇವತ್ತು ನೀವು ವಾಕ್ ಮಾಡಿ ಬನ್ನಿ, ಇದು ವಾಕ್ ಮಾಡಿ ಬಂದು ಕಾರಲ್ಲಿ ಕೂತ್ಕೊಳ್ಳಿ ಅಂತ 3 ಕೂತ್ಕೊಂಡಿದ್ದಾರೆ ನೋಡಿ. ಇವರು ಕೂಡ ನೋಡಿ, ಅವರು ಕೂಡ ಕೂತ್ಕೊಂಡಿದ್ದಾರೆ ನೋಡಿ, ಸ್ವಲ್ಪ ಎಕ್ಸರ್ಸೈಸ್ ಆಗಲಿಕ್ಕೆ. ಹಾಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ನಾನು ಸ್ವಲ್ಪ ಲೇಟ್ ಆಯಿತು ಹೊರಡುವಾಗ. ಲೇಟ್ ಅಂತೇಳಲ್ಲ, ನಾನು ಸ್ವಲ್ಪ ಕೂತ್ಕೊಂಡೆ. ಇದೊಂದು ಸೀನ್ ಮಾಡುವ ಅಂತೇಳಿ. ಯಾವಾಗಲೂ ಇವರ 3 ತೋರಿಸ್ತೇನಲ್ಲ, ಇವತ್ತು ನಂದು ಸಿಂಗಲ್ ಸೀನ್. ಹಾಗೆ ನನ್ನನ್ನು ನೀವು ನೋಡಿ ಆನಂದಿಸಿ. ಇವರನ್ನೆಲ್ಲ ನೋಡಬೇಡಿ 3 ಇವತ್ತು ನನ್ನನ್ನು ಮಾತ್ರ ನೋಡಿ ವ್ಲಾಗಲ್ಲಿ, ಆಯ್ತಾ? ಈಗ ನೋಡಿ, ಈಗ ಕಾರಲ್ಲಿ ನಿಮ್ಮ ವಾಚಲ್ಲಿ ನಾನು ಕಾಣ್ತಿದ್ದೇನೆ, ತೊಂದ್ರೆ ಇಲ್ಲ ನೋಡಿ. ಇದು ಯಾರಂತ ಹೇಳಿ ಆಯ್ತಾ, ಕಮೆಂಟ್. ಅದರಲ್ಲಿ ಕಾಣುದಿಲ್ಲ. ಇವರು ಯಾರು ಹೇಳಿ ಕಮೆಂಟ್. ಅದು ಆಫ್ ಆಯ್ತು. ಇವರ ನೋಡಿ ಕಮೆಂಟ್ ಅಲ್ಲಿ ಯಾರಂತ ಹೇಳಿ. ಆಮೇಲೆ ಇವರು 3 ನೋಡ್ಲಿಲ್ಲ, ನನ್ನನ್ನು ಮಾತ್ರ ಇವತ್ತು ವ್ಲಾಗ್ ಅಲ್ಲಿ ನೋಡಿದ್ದೀರಿ. ನೋಡಿ, ನಮಗೆ ಬಾತ್ ಬ್ರಷ್ ಎಲ್ಲ ಬೇಕಿತ್ತು, ಎಲ್ಲ ಅಳತ್ತಾಗಿದೆ. ಹಾಗೆ ನಾನಿಲ್ಲಿ ಒಂದು ಕಡೆ ಪರ್ಚೇಸಿಂಗ್ ಮಾಡ್ತಾ ಇದ್ದೇನೆ. ಮತ್ತೆ ಮಕ್ಕಳಲ್ಲಿ ಹೇಳಿದೆ ನಿಮಗೆ ಬೇಕಾದದನ್ನೆಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ. ನಾವು ಮನೆಯಿಂದ ಹೊರಡುವಾಗಲೇ ಈವ್ನಿಂಗ್ ಆಗಿತ್ತು. ಸೊ ಬೇಗ ಬೇಗ ಪರ್ಚೇಸಿಂಗ್ ಕೂಡ ಆಯಿತು. ಆಮೇಲೆ ಅಲ್ಲಿಂದ ನಮಗೆ ಬೇರೆ ಕಡೆ ಕೂಡ ಹೋಗ್ಲಿಕ್ಕಿತ್ತು. ನೈಟ್ 7:30 ಆಯಿತು. ಜೋರು ಹಸಿವು ಕೂಡ ಆಗ್ತಿತ್ತು. ಹಾಗಾಗಿ ಹಸ್ಬೆಂಡ್ ಹೇಳಿದ್ರು ಏನಾದರೂ ತಿಂದುಕೊಂಡು ಹೋಗುವ ಅಂತೇಳಿ. ಅಲ್ಲಿ ಶಾಪಿಂಗ್ ಅಂತ ಹೋದದ್ದು ಫ್ರೆಂಡ್ಸ್, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸಂಜೆ ಕೂಡ ನಾವೇನು ತಿನ್ನಲಿಲ್ಲ, ಒಂದು ಟೀ ಕುಡಿದು ಬೇರೆ ಶಾಪಿಂಗ್ ಎಲ್ಲ ಮುಗಿಸಿ ಏನು ಕೂಡ ತಿನ್ನಲಿಲ್ಲ. ಹಾಗೆ ಹಸಿವು ಆಗ್ತದೆ, ಮಕ್ಕಳಿಗೆ ಸಹ ಹಸಿವು ಆಗ್ತದಲ್ಲ. ಹಾಗೆ ಈಗ ನೋಡಿ ಫ್ರೈಡ್ ರೈಸ್ ಇನ್ನೀಗ ನಾವು ತಿಂತೇವೆ. ಅಲ್ಲಿಂದ ಊಟ ಮುಗಿಸಿ ಹೊರಟೆವು. ಮಂಗಳೂರು ತುಂಬ ಸೆಕೆ ಉಂಟು.
ಕಬ್ಬಿನ ಜ್ಯೂಸನ್ನು ನಾವೆಲ್ಲರೂ ಹೆಚ್ಚಾಗಿ ಕುಡಿತೇವೆ, ನಮ್ಮೆಲ್ಲರ ಫೇವ್ರೇಟ್. ದೇಹಕ್ಕೆ ತುಂಬ ತಂಪಾಗಿಸ್ತದೆ. ಇಲ್ಲಿ ನಾವು ಕಬ್ಬಿನ ಜ್ಯೂಸನ್ನು ಹೆಚ್ಚಾಗಿ ಕುಡಿತೇವೆ, ಯಾಕೆಂತ ಹೇಳಿದರೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಉಂಟು. ಈಗ ನಾವೀಗ ಬಂದದ್ದು, ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಹಾಗೆ ಹೋಗಿದ್ದೆವು. ಆಮೇಲೆ ಮನೆಗೆಲ್ಲ ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಹಾಗೆ ತಂದದ್ದು. ಅಲ್ಲಿ ಲೇಟ್ ಆಯಿತು ಸ್ವಲ್ಪ, ಮತ್ತೆ ಬೇರೆ ಏನಿಲ್ಲ ವಿಶೇಷ ಅಲ್ಲ. ಮೇಡಮ್ ಹೇಗಿದ್ದಾರೆ ಈಗ ನೋಡಿ? ಇವತ್ತು ಸ್ಲೀವ್ಲೆಸ್, ಸುಮಾರು ಸಮಯ ಆಯ್ತು ಸ್ಲೀವ್ಲೆಸ್ ಹಾಕುದಿಲ್ಲ ಅವರು, ಬರೀ ಅಪರೂಪ. ಇವತ್ತು ಮೊನ್ನೆ ಒಂದು ಹೊಸ ಡ್ರೆಸ್ ತೆಗೆದು ಸ್ಲೀವ್ಲೆಸ್ ನೋಡಿ, ಚೆನ್ನಾಗಿರ್ತದ. ನಮಗೆ ಬೇರೆ ಶಾಪಿಂಗ್ ಎಲ್ಲ ಇತ್ತು, ಅಲ್ಲಿಗೆಲ್ಲ ಹೋಗಿ ಬಂದು ಮತ್ತೆ ಬೇರೆ ಎಲ್ಲಿ ಹೋದದು, ಬೇರೆ ಇಲ್ಲ, ಬೇರೆ ಎಂತ ರಿಲಯನ್ಸಿಗೆ ಹೋದದ್ದು ನಾವು ಒಂದು ಪೌಡ್ರಿಗೆ ಮೂರಲ್ಲಿಲ್ಲ, ಅಲ್ಲಿಂದ ರಿಲಯನ್ಸ್ಗೆ ಹೋದೆವು. ರಿಲಯನ್ಸ್ ಸಿಕ್ಕಿತ್ತು ಖಾಲಿ ಒಂದು ಊರಲ್ಲಿ ಒಂದು ಪೌಡರ್, ಇಷ್ಟು ದೊಡ್ಡ ಪೌಡರ್ ಉಂಟು, ಪಾನ್ಸ್, ನಾವು ಪಾನ್ಸ್ ಅಲ್ಲ ಹಾಕುದು, ಇಷ್ಟು ದೊಡ್ಡ ಪೌಡರ್ ಉಂಟು, ಒಂದು ಇಲ್ಲ ಅಲ್ಲಿ ಐಟಮ್ ಇಲ್ಲ. ಅದಕ್ಕೋಸ್ಕರ ಒಂದು ಪೌಡರಿಗೋಸ್ಕರ ಇಲ್ಲಿಗೆ ಹೋದದ್ದು ರಿಲಯನ್ಸಿಗೆ. ಹೋದರೋದಕ್ಕೆ ಮಾತ್ರ, ಆದರೆ ತೆಗ್ದದ್ದು ಬೇರೆ ಅಲ್ಲ, ಬ್ಯಾಗ್ ಅಲ್ವಾ, ಹೋಗುದು ಒಂದಕ್ಕೆ ನೋಡಿದಾಗ ಒಂದೇ ಐಟಮ್ ಹೋಗುದು, ಬರೋ 8 ಐಟಮ್ ತಂದಿದ್ದಾರೆ, ಹಾಗೆ ಒಂದೇ ಐಟಮ್. ಹಾಗೆ ಅಲ್ಲಿ ಬೇರೆಲ್ಲ ಪರ್ಚೇಸಿಂಗ್ ಆಯ್ತು ನಮ್ದು. ಮತ್ತೆ ಬೇರೆ ಎಂತ ನೆನಪೇ ಬರುದಿಲ್ಲ ಎಂತ ಮಾತಾಡ್ಲಿಕ್ಕೆ ಅಂತೇಳಿ. ಅದೇ ಕಬ್ಬಿನ ಜ್ಯೂಸ್ ಒಳ್ಳೇದಾಗ್ತದೆ ಈ ಸೀಸನ್ ಅಲ್ಲಿ, ಮತ್ತೆ ಮಳೆಗಾಲಕ್ಕೆಲ್ಲ ಕುಡಿದಿಲ್ಲ ನಾನು, ಈ ಸೀಸನ್ ಅಲ್ಲಿ ಒಂದು ಕುಡಿತೇವೆ. ನಿನ್ನ ಡ್ರೆಸ್ ಬಿಚ್ಚ ಆಯ್ತಾ? ಡ್ರೆಸ್ ಬಿಚ್ಚ ಆಯ್ತು, ಅಲ್ಲಿ ಹೋಗಿತ್ತು, ಬಿಸಿ ಇರ್ತದೆ ನೋಡೋದು. ಹಾಗೆ ಪದಾರ್ಥ ಉಂಟಲ್ಲ, ಪದಾರ್ಥ ಮಾಡಿದ್ದು ಹಾಗೆ ಉಂಟು, ಅದನ್ನು ಸ್ವಲ್ಪ ಬಿಸಿ ಮಾಡುವ ಅಂತ. ಇವರಿಗೆಲ್ಲ ಊಟ ಹಾಕ್ಬೇಕಲ್ಲ, ನಮ್ದು ಈಗ ಹೊಟ್ಟೆ ಗಟ್ಟಿಯಾಗಿದೆ, ಇನ್ನು ತಿನ್ಬೇಕು. ನಾನು ಊಟ ಮಾಡಲಿಲ್ಲ, ಹಾಗೆ ನಾನು ಮನೆ ಊಟ ಮಾಡುದು, ಮನೆ ಊಟ ಖುಷಿ ನನಗೆ. ಇನ್ನು ಸ್ವಲ್ಪ ತಿನ್ಬೇಕು. ಓಕೆ ಫ್ರೆಂಡ್ಸ್, ಇನ್ನು ನಮ್ಮ ಬೆಕ್ಕು ಮತ್ತೆ ನಾಯಿಗಳೆಲ್ಲ ಕಾಯ್ತಾ ಉಂಟು, ಊಟ ಹಾಕ್ಬೇಕಲ್ಲ ಅವರಿಗೆ, ಊಟ ಕಾಯ್ತಾ. ನಮ್ಮ ಟೈಮ್ ಈಗ ಟೈಮ್ ನೋಡ್ಲೇ ಇಲ್ಲ ನೋಡಿ, ವಿಡಿಯೋ ಮಾತಾಡಿದಲ್ಲ, ಟೈಮ್ ರಿಯಲಿ ಆಗು ಈಗ ನಾನು ಟೈಮ್ ನೋಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಲೇಟ್ ಆಯ್ತು ಅಂದ್ರೆ ಈಗ ನಮ್ಮ ಟಾಮಿಗೆ ಮತ್ತೆ ನಮ್ಮ ಕಿಟನ್ಸಿಗೆ ಇಬ್ರು ಬಂದ್ರು ಒಳಗೆ ಓಡಿಕೊಂಡು ನೋಡಿ. ಕ್ಯಾಮರಾ ಅವ್ರು ಬರ್ತಿಲ್ಲ, ಅವ್ರ ಒಳಗೆ ಬರುದೇ ಇಲ್ಲ, ಅವ್ರಿಗೆ ಊಟ ಕೊಡ್ಲಿಕ್ಕೋಸ್ಕರ ಅದು ನಮ್ಗೆ ಹೇಳುವ ಒಂದು ಇದೆಲ್ಲ ಉಂಟು, ಬಂದುಕೊಂಡು ನಮ್ಗೆ ಅದರ ಸ್ಟೈಲಲ್ಲಿ ಹಸಿವಾಗ್ತದಲ್ಲ. ಹಾಗೆ ಈಗ ನಮ್ಮ ಕಿಟನ್ಸಿಗೆ ಅದು ಈಗ ನಮ್ಮ ಟಾಮಿಗೆ ಊಟ ಹಾಕ್ಬೇಕು ಫ್ರೆಂಡ್ಸ್. ಓಕೆ, 10 ಗಂಟೆ ಆಯ್ತು ರಾತ್ರಿ, ಯಾವಾಗ ಹೋಗಿದೆ 10 ಗಂಟೆ ಆಯ್ತು. ಆಮೇಲೆ ಅಲ್ಲಿ ಕೂಡ ಜನ ಇದ್ರು ಇವತ್ತು ರಿಲಯನ್ಸ್ ಅಲ್ಲಿ. ಮತ್ತೆ ಹೆಚ್ಚು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ವಿ ವಿಡಿಯೋ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಸ್ವಲ್ಪ ಕಮ್ಮಿ ಇತ್ತು ಅಲ್ಲಿ, ಅದು ಇನ್ನೊಂದು ಕಡೆ ಹೋಗೋದು ನಾವು, ಯಾವಾಗಲೂ ಹೋಗುವಲ್ಲಿ ಹೋಗಲಿಲ್ಲ, ಇನ್ನೊಂದು ಕಡೆ ಹೋಗುದು ರಿಲಯನ್ಸ್ಗೆ. ಹಾಗೆ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಹಾಗೆ ನಾನು ಕಾರಲ್ಲಿ ಕೂತ್ಕೊಂಡಿದ್ದೆ, ಹಾಗೆ ಇವ್ರನ್ನ ಕಳಿಸಿದ್ದೆ ನಾನು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್. ಲವ್ ಯು ಆಲ್.